ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಾನು ಒಂದು ರೀಡಿಂಗ್ ಮಾಡ್ತೀನಿ. ಸ್ವಲ್ಪ ಶಾರ್ಟಾಗಿ ಇಡ್ತೀನಿ ಬಿಕಾಸ್ ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಅಪ್ಲೋಡ್. ಓಕೆ, ಸೊ ಮತ್ತು ಅಷ್ಟೊಂದು ಲಾಂಗ್ ರೀಡಿಂಗ್ ಕೊಡೋಕ್ಕೂ ನನಗೆ ಲೈಕ್ ಪರ್ಸ್ನಲ್ ರೀಡಿಂಗ್ ಅಂದರೆ ಇಟ್ಸ್ ಫೈನ್, ಬಟ್ ಆ್ಯಸ್ ಎ ಜನರಲ್ ರೀಡಿಂಗ್ ಸೋ ಲಾಂಗ್ ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಅನಿಸ್ತು. ಸೊ ಇವತ್ತು ನಾನೊಂದು ಸಿಂಪಲ್ ರೀಡಿಂಗ್ ಮಾಡ್ತೀನಿ. ರೀಡಿಂಗ್ ಹೆಸರು ಈಸ್ ದೇರ್ ಎನಿ ಗ್ರೇಟ್ ಸ್ಪಿರಿಟ್ಸ್ ಅಟ್ಯಾಚ್ಡ್ ಟು ಯು. ಗ್ರೇಟ್ ಸ್ಪಿರಿಟ್ಸ್ ಅಂತ ಹೇಳ್ತಿರೋದು ಅಂದರೆ ನಿಮ್ಮ ಸ್ಪಿರಿಟ್ ಗೈಡ್ಸ್, ನಿಮ್ಮ ಪಾಸ್ಡ್ ಆನ್ ಲವ್ಡ್ ಒನ್ಸ್, ನಿಮ್ಮ ಆ್ಯನ್ಸಿಸ್ಟರ್ಸ್, ಅಥವಾ ನಿಮಗೆ ಅಂತ ದೇವರಾಗಿರ್ಬೋದು, ದೇವತೆಗಳಾಗಿರ್ಬೋದು. ಓಕೆ, ಅಂಥವ್ರು. ಓಕೆ, ನಾಟ್ ಬೇರೆ ಥರ ಅಲ್ಲ, ಬೇರೆ ಟ್ಯಾರೋ ರೀಡರ್ಸ್ ಹೇಳ್ತಾರಲ್ಲ ಆ ಥರ ಅಲ್ಲ, ದ ಪಾಸಿಟಿವ್. ಆ್ಯಂಡ್ ಅವ್ರು ಯಾಕೆ ನಿಮ್ಮ ಲೈಫಿಗೆ ಬರಬೇಕು ಅಥವಾ ಬಂದಿದ್ದಾರೆ ಅಥವಾ ಬರಬೇಕು ಅಂತಿದ್ದಾರೆ, ಏನು ಚೇಂಜಸ್ ನಿಮ್ಮ ಲೈಫಲ್ಲಿ ತರೋಕ್ಕೆ. ನಾನು ಅದನ್ನು ನೇಟಿವ್ ಸ್ಪಿರಿಟ್ ಕೂಡ ಡೆಕ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅವ್ರು ಬಂದಿರೋ ಅವ್ರು ನಿಮ್ಗೆ ಗೊತ್ತಾ, ಆ್ಯಕ್ಚುಲಿ ನೀವು ಒಪ್ಕೊಂಡಿದ್ದೀರಾ ಏನೋ ಒಂದು ಶಕ್ತಿ ಇದೆ, ಯಾವುದೋ ಗೈಡ್ ಮಾಡ್ತಿದೆ ಅಂತ ನೀವು ಒಪ್ಕೊಂಡಿದ್ದೀರಾ? ಎಸ್ ಆರ್ ನೋ, ಅದನ್ನು ಹೇಳ್ತೀನಿ. ಆ್ಯಂಡ್ ಇನ್ನೂ ಇನ್ಫಾರ್ಮೇಷನ್ ನಾನು ನಿಮಗೆ ಆ್ಯಸ್ ಕ್ಲಾರಿಟಿ ಐ ವಿಲ್ ಗೈಡ್ ಯು. ಓಕೆ, ಸೊ ಬನ್ನಿ ಶುರು ಮಾಡೋಣ. ಥ್ಯಾಂಕ್ ಯು. ಓಕೆ, ಮೊದಲನೇ ಪದ ಗ್ರೌಂಡಿಂಗ್. ಗ್ರೌಂಡಿಂಗ್, ತಾಳ್ಮೆ. ಓಕೆ, ಸರಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ತಾಳ್ಮೆ ಮತ್ತು ಗ್ರೌಂಡಿಂಗ್, ಸರಿ. ಓ, ಹೊಗೆ ತೋರಿಸ್ತಾ ಇದ್ದಾರೆ ನಿಮಗೆ. ಸ್ಮೋಕ್ ಫ್ಲೋ ಆಗೋದು, ಯುನೋ, ಲೈಕ್ ಸ್ಮೋಕ್ ಫ್ಲೋ, ಲೈಕ್ ಕರ್ಪೂರ ಹಚ್ಬೇಕಾದಾಗ ಅಥವಾ ಹೋಮ ಹವನ ಮಾಡಬೇಕಾದಾಗ ಹೊಗೆ ಬರ್ತಾರೆ, ದಟ್ ಸ್ಮೋಕ್. ಆ ಸ್ಮೋಕ್ ಏನಿದೆ ಆ ಸ್ಮೋಕಲ್ಲಿ? ಓಕೆ, ವಿಲ್ ಸಿ ನೋಡೋಣ. ಫ್ಲೋಯಿಂಗ್ ರಿವರ್. ಓಕೆ, ಟಾಪ್ ಆಫ್ ದ ಡೇ ಓ ಮೈ ಗಾಡ್, ಗ್ರ್ಯಾಂಡ್ ಮದರ್ ಅರ್ತ್. ಗ್ರೌಂಡಿಂಗ್ ಬೇಕು ಅನ್ನಲ್ಲ, ಅದೇ. ಓಕೆ, ಇದು ಯಾರೋ ಒಬ್ಬರು ಫೀಮೇಲ್ ಗ್ರೇಟ್ ಸ್ಪಿರಿಟ್ ಅಂತ ಬಂತು. ಫೀಮೇಲ್ ಗ್ರೇಟ್ ಸ್ಪಿರಿಟ್, ಅದು ದೇವತೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಗಾಡೆಸ್ ಆಗಿರ್ಬೋದು, ಅಥವಾ ನಿಮ್ಮ ಪಾಸ್ಡ್ ಆನ್ ಲವ್ಡ್ ಒನ್, ನಿಮ್ಮ ಅಜ್ಜಿ ಅಥವಾ ನಿಮ್ಮ ಅಮ್ಮ ಆ ಥರ ಅಥವಾ ನಿಮ್ಮ ಹತ್ರ ಪೆಟ್ ಇದ್ದರೂ ಕೂಡ, ಆ ಪೆಟ್ ಹುಡುಗಿ ಪೆಟ್ಟಾಗಿತ್ತು ಅಂದರೆ ಆ ಪೆಟ್ ಕೂಡ ಆಗಿರುತ್ತೆ. ಓಕೆ, ಬಟ್ ಡೆಫಿನೆಟ್ಲಿ ನಿಮಗೆ ಸ್ವಲ್ಪ ಗ್ರೌಂಡಿಂಗ್ ಬೇಕು. ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ನೀವು ತುಂಬ ಅಬ್ಸರ್ವ್ ಕೂಡ ಮಾಡ್ತೀರಾ ಆ್ಯಂಡ್ ನಿಮ್ಗೆ ಅರ್ಥನೂ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಈಸ್ ನೀವು ಅದ್ರ ಮಾತು ಕೇಳ್ತಿಲ್ಲ ಅಂತ. ನಿಮ್ಮ ಇಂಟ್ಯೂಷನ್ ಮಾತು ಕೇಳ್ತಾ ಇಲ್ಲ ನೀವು. ಹೊಗೆ ಅಂತ ಬಂತು. ಓಕೆ, ಇದರಲ್ಲಿ ಸ್ವಲ್ಪ ಪ್ಯಾಟ್ರನ್ ರಿಸೆಂಬಲೆನ್ಸ್ ಇದೆ ಹೊಗೆಗೆ. ಸೊ ಓಕೆ, ಫೈನ್. ಸೊ ನೀವೇನು ಮಾಡಬೇಕು ಅಂದರೆ, ನೀವು ವಾಟರ್ ಜೊತೆ ಕನೆಕ್ಟ್ ಆಗಿ ಸ್ವಲ್ಪ ಜಾಸ್ತಿ. ವಾಟರ್, ಸುಮ್ಮನೆ ನೀರಲ್ಲಿ ಆಟಾಡಿ, ಆರ್ ಸ್ನಾನ ಮಾಡೋ ಟೈಮ್ ಪೀರಿಯಡ್ ಒಂಚೂರು ಒಂದು 10 ನಿಮಿಷ 5 ನಿಮಿಷದಿಂದ ಅದು ಶುರು ಮಾಡಿ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ, ಬಟ್ ಅದು ನಿಮ್ಮ ಇಂಟ್ಯೂಷನ್ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ಕೆಲಸ ಈಸಿಯಾಗಿ ಸ್ಮೂತಾಗಿ ಆಗುತ್ತೆ. ಬಿಕಾಸ್ ಅದ್ರ ಜೊತೆ ನಿಮ್ಮ ಇಂಟ್ಯೂಷನ್ ಜೊತೆಗೆ ನಿಮಗೆ ಇಂಟ್ಯೂಷನ್ಗೆ ಮೆಸೇಜ್ ಬರ್ತಿರೋದು ನಾಟ್ ಬಿಕಾಸ್ ಆಫ್ ನಿಮ್ಮ ಒಂದು ಆತ್ಮದಿಂದ ಅಂತಲ್ಲ. ಇಟ್ಸ್ ಬೀನ್ ಬ್ಲೆಸ್ಡ್ ಬೈ ದ ಗ್ರೇಟ್ ಸ್ಪಿರಿಟ್ಸ್. ಅವರು ನಿಮ್ಮ ಇಂಟ್ಯೂಷನ್ ಮೂಲಕ ಮಾಡಿಸ್ತಾ ಇದ್ದಾರೆ ಕೆಲಸ. ಬಟ್ ಯು ಆರ್ ನಾಟ್ ಅವೇರ್. ನೀವು ಒಂಥರ ನಿಮ್ಮ ಇಂಟ್ಯೂಷನ್ನ ನೀವು ಅವಾಯ್ಡ್ ಮಾಡ್ತಾಯಿದ್ದೀರ. ಒಂಥರ ಸುಮ್ಮನೆ ಇದು ನಾನು ಏನೇನೋ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನಿಸುತ್ತೆ, ನಾವು ಲೆಟ್ಸ್ ಬಿ ಲಾಜಿಕಲ್ ಆ ಥರ ಜಾಸ್ತಿ. ಬಟ್ ಹಂಗೆ ಮಾಡಬೇಡಿ. ಬಟ್ ದೇ ಸಮಥಿಂಗ್ ರಿಲೇಟೆಡ್ ಟು ಸ್ಮೋಕ್. ಅದಕ್ಕೆ ನೀವು ಸ್ವಲ್ಪ ಗ್ರೌಂಡಿಂಗ್ ತರಬೇಕು, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಲೈಕ್ ನಿಮ್ಮ ಒಳ ಮನ್ಸು ಏನು ಹೇಳ್ತಿದೆ ಮತ್ತು ನಿಮ್ಮ ಮೈಂಡ್, ಈಗೋ ಮೈಂಡ್ ಏನು ಹೇಳ್ತಿದೆ ಅಂತ. ಬಿಕಾಸ್ ಇದೆರಡೂ ಮಧ್ಯೆ ಡಿಫ್ರೆನ್ಸಸ್ ತುಂಬ ಇದೆ ಮೈ ಫ್ರೆಂಡ್ಸ್. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ನಿಮ್ಮ ಮನಸ್ಸಿನ ಮಾತು ಮತ್ತು ತಲೆ ಹೇಳೋ ಅಂಥ ಮಾತು. ತುಂಬ ಡಿಫ್ರೆನ್ಸ್ ಇದೆ. ತಲೆ ಮನ್ಸು ಮಾತನ್ನ ಚೆನ್ನಾಗಿ ಇಮಿಟೇಟ್ ಮಾಡುತ್ತೆ. ಓಕೆ, ಲೈಕ್ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ವರ್ಸಸ್ 24 ಕ್ಯಾರೆಟ್ ಗೋಲ್ಡ್ ಜ್ಯುವೆಲರಿ ಥರ ಏನು ಗೊತ್ತಾಗೋದೇ ಇಲ್ಲ ಡಿಫ್ರೆನ್ಸ್ ನೋಡಿದರೆ ನೋಡಿ. ಆ ಥರ ನಿಮ್ಮ ಈಗೋ ಮೈಂಡ್ ಈಸ್ ಈಸಿಲಿ ಇಮಿಟೇಟಿಂಗ್ ಯುವರ್ ಸೋಲ್ ವಾಯ್ಸ್ ಅಂದರೆ ನಿಮ್ಮ ಇಂಟ್ಯೂಷನ್.
ಸಬ್ಕಾನ್ಷಿಯಸ್ ಮೈಂಡ್ನ. ಅದನ್ನು ಆಗಕ್ಕೆ ಬಿಡಬೇಡಿ. ಸ್ವಲ್ಪ ನೀವು ನೀರು ಜೊತೆ ಕನೆಕ್ಟ್ ಆದಷ್ಟು ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆದಂಗೆ ನೀವು ನಿಮ್ಮ ಹಾರ್ಟ್ ಆ್ಯಂಡ್ ಯುವರ್ ಥರ್ಡ್ ಐ ಚಕ್ರ ವಿಲ್ ಗೆಟ್ ಕನೆಕ್ಟೆಡ್ ಆ್ಯಂಡ್ ದೆನ್ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದು ಇಂಟ್ಯೂಷನ್, ಯಾವ್ದು ಜಸ್ಟ್ ಲಾಜಿಕಲ್ ಮೈಂಡ್ ಅಂತ. ಅಂದರೆ ನೀವು ಒಂದು ರೀತಿ ಅವೇರಾಗಿದ್ದೀರಾ ಕೂಡ, ಬಟ್ ಒಂದು ರೀತಿ ನೀವು ನೆಗ್ಲೆಕ್ಟ್ ಅಂತಲ್ಲ, ಬಟ್ ನೀವು ಒಂಥರ ಅಷ್ಟೊಂದು ಅವೇರಾಗಿದ್ದೀರಾ ಕೂಡ, ಬಟ್ ಅವೇರಾಗಿಲ್ಲ ಕೂಡ. ಕೆಲವು ಮೆಸೇಜಸ್ ಹೆಂಗಿದೆ ಅಂದರೆ, ನನಗೆ ಹೆಂಗೆ ಚಾನೆಲ್ ಆಗ್ತಿದೆ ಅಂದರೆ, ತುಂಬ ನೀವು ಒಂದೊಂದು ಸತಿ ನಂಬ್ತೀರಾ, ಇಂಟ್ಯೂಷನ್ ಹೇಳ್ತಾ ಇದೆ ಮಾಡೋಣ ಅಂತೀರಾ, ಒಂದೊಂದು ಸತಿ ಇಲ್ಲ ಸುಮ್ಮನೆ ನನ್ನ ಭ್ರಮೆ ಅಷ್ಟೇ, ಇದು ಮೇ ಬಿ ಬಿಕಾಸ್ ನಾನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅದಕ್ಕೆ ಈ ಥರ ಥಾಟ್ಸ್ ಬರ್ತಿದೆ, ಆ ಥರ ಇರ್ಬೋದು. ಇದಕ್ಕೆ ಸೊಲ್ಯೂಷನ್ ಏನು ಗೊತ್ತಾ? ನೀವು ಗ್ರೌಂಡಿಂಗ್ ಆಗಬೇಕು, ಮದರ್ ಅರ್ತ್ ಜೊತೆ ನೀವು ಕನೆಕ್ಟ್ ಆಗಬೇಕು. ಆವಾಗ ನಿಮ್ಗೆ ಜಾಸ್ತಿ ಗೊತ್ತಾಗುತ್ತೆ. ಗೈಡ್ ಮಾಡ್ತಾರೆ ಗೈಡೆನ್ಸ್ ಅಂತೂ ಮಾಡ್ತಿದ್ದಾರೆ, ನಿಮ್ಗೆ ಅವೇರ್ ಆಗ್ತಿಲ್ಲ ಅಷ್ಟೇ. ಇದನ್ನು ಸಾಲ್ವ್ ಮಾಡದೇ ಇರೋ ಅಂಥದ್ದೇನು ಪ್ರಾಬ್ಲಮ್ ಅಲ್ಲ, ಬಟ್ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ಸ್ವಲ್ಪ ನೀವು ನೀರು ಮತ್ತು ಭೂಮಿ ತಾಯಿ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರಿ. ಅದೇ ನಾನು ಹೇಳಿದ್ದೆ, ಅವೇರಾಗಿದ್ದೀರಾ ಕೂಡ, ಬಟ್ ಕೆಲವು ಸತಿ ನೀವು ಅದನ್ನು ಕನ್ಸಿಡರ್ ಮಾಡೋದು ಇಲ್ಲ. ಮೆಸೇಜಸ್ ಬರೋದು ಓಕೆ, ಅದಕ್ಕೆ ನಿಮಗೆ ಅಡೆ ಆಗ್ತಿರೋದು ಅಂತ ಬಂತು ಇನ್ನೊಂದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಕಾರ್ಡ್ 4 ಆಫ್ ಸ್ವೋರ್ಡ್ಸ್. ಇಲ್ಲ, ಐ ಆಮ್ ಸಾರಿ, ಸರಿ ಆಯಿತು, ಪುನಃ ಮಾಡಬೇಕು ಅಂತ ಹೇಳಿದರು. ಸೊ ಐ ಜಸ್ಟ್ ಶಫಲ್ ಒನ್ ಮೋರ್ ಟೈಮ್. ಓಕೆ, ಥ್ಯಾಂಕ್ ಯು. ನಾನು ನಿಮ್ಮ ಎನರ್ಜಿ ಕೂಡ ನಾನು ಕ್ಯಾಚ್ ಮಾಡ್ತಾಯಿದ್ದೀನಿ. ನಂಗೆ ಅನ್ನಿಸ್ತು, ಬಟ್ ಆದರೂ ನಾನು 4 ಆಫ್ ಸ್ವೋರ್ಡ್ಸ್ ತೊಗೊಂಡೆ. ಬಟ್ ನನಗೆ ಆ್ಯಕ್ಚುಲಿ ಗೊತ್ತಾಯಿತು ದಟ್ ನಾನು ಪುನಃ ಇನ್ನೊಂದು ಸತಿ ಶಫಲ್ ಮಾಡಬೇಕು ಅಂತ. ಸೊ ಇದೇ ತಪ್ಪು ನೀವು ಮಾಡ್ತಾಯಿದ್ದೀರಾ. ನನ್ನ ಮೂಲಕ ನಿಮಗೆ ಅರ್ಥ ಆಗ್ತಿದೆಯಾ? ಓಕೆ, ಇದೇ ನೀವು ತಪ್ಪು ಮಾಡ್ತಿರೋದು. ಅಂದರೆ ನನ್ನ ಯೂಸ್ ಮಾಡಿ ನೀವೇನು ತಪ್ಪು ಮಾಡ್ತಿದ್ದೀರಾ ಅಂತ ನಿಮಗೆ ನಿಮ್ಮ ಗ್ರೇಟ್ ಸ್ಪಿರಿಟ್ಸ್ ತೋರಿಸ್ತಾ ಇದ್ದಾರೆ. ನಾನು ಪುನಃ ಹೇಳ್ತೀನಿ, ಇದು ಅಂತಿಂಥ ಸ್ಪಿರಿಟ್ಸ್ ಅಲ್ಲ, ಇದು ಗ್ರೇಟ್ ಸ್ಪಿರಿಟ್ಸು, ತುಂಬ ಹೈ ವೈಬ್ರೇಷನ್ ಇರೋವಂಥ ಸ್ಪಿರಿಟು. ಓಕೆ, ನಾಟ್ ಲೋ, ಅಂದರೆ ಯಾವುದು ಲೋ ವೈಬ್ ಹೈ ವೈಬ್ ಅಂತಿಲ್ಲ. ಬಟ್ ಬೇರೆ ಟ್ಯಾರೋ ರೀಡರ್ಸ್ ಅದೇ ಸ್ವಲ್ಪ ಭಯ ಪಡಿಸ್ತಾರೆ. ನಾನು ಆ ಥರ ಮಾಡೋದಿಲ್ಲ. ಓಕೆ, ಐ ರೆಸ್ಪೆಕ್ಟ್ ಇರೋರ್ನು ಮತ್ತು ಇಲ್ಲದೆ ಇರೋರ್ನು ಕೂಡ. ಯಾರು ತಪ್ಪು ಮಾಡಲ್ಲ. ಓಕೆ, ನಂಬರ್ 1 ಓ ಮೈ ಗಾಡ್, ತಿರ್ಗಾ ಅದೇ ಕಾರ್ಡು ನಿಮ್ಮ ಮುಂದೆ ಶಫಲ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಫಸ್ಟ್ ಕಾರ್ಡ್ ಇದೇ ತೆಗೆದೆ, ಬಟ್ ನನಗೆ ಆಮೇಲೆ ಅನ್ನಿಸ್ತು ಇಲ್ಲ, ಐ ಹ್ಯಾವ್ ಟು ಡೂ, ಪುನಃ ಮಾಡು ಅಂತ ಬಂತು. ನಾನು ಪುನಃ ಮಾಡಿದೆ, ತಿರ್ಗಾ ಅದೇ ಕಾರ್ಡ್ ಬಂತು. ಸೊ ದಿಸ್ ಈಸ್ ದ ಮೆಸೇಜ್ ಫಾರ್ ಯು. ದಿಸ್ ಈಸ್ ಅ ಸ್ಟ್ರಾಂಗ್ ಸೈನ್. ನಿಮಗೆ ತುಂಬ ಸ್ಟ್ರಾಂಗ್ ಸೈನ್. ನಿಮಗೆ ಗೊತ್ತಾಗುತ್ತೆ, ಬಟ್ ನೀವು ಅಷ್ಟು ಅಟೆನ್ಷನ್ ಕೊಡ್ತಾ ಇಲ್ಲ. ಬಟ್ ನೀವು ಅದನ್ನೆಲ್ಲ ಬಿಟ್ಟು ನೀವು ಅಟೆನ್ಷನ್ ಕೊಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ರಿಸಲ್ಟ್ ಖಂಡಿತ ಏನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾನಿವಾಗ ಏನು ಮಾಡಿದ್ನಲ್ವ, ಅದನ್ನೇ ನೀವು ದಯವಿಟ್ಟು ನಿಮ್ಮ ಸಿಗ್ನಲ್ ಅಂತ ಅಂದ್ಕೊಂಡು ಪ್ಲೀಸ್ ಹೇಳ್ತೀನಿ, ಅವೇರಾಗಿ ನಿಮ್ಮ ಇಂಟ್ಯೂಷನ್ ಹೇಳೋ ಮಾತನ್ನ ಕೇಳಿ. ಎಸ್, ಓಕೆ. 2ನೇ ಕಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಮೊದಲನೇ ಕಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓ, ದ ಸನ್, ಬ್ಯೂಟಿಫುಲ್. ನೋಡಿ, ಸನ್ ಬಂದ್ಬಿಟ್ಟು ಟ್ಯಾರೋನಲ್ಲಿದೆ, ಇಲ್ಲೂ ಇದೆ, ಆ್ಯಂಡ್ ಗ್ರ್ಯಾಂಡ್ ಮದರ್ ಅರ್ತ್ ಇಲ್ಲೂ ಇದೆ ಸನ್. ಸೊ ನಿಮ್ಮ ಇಂಟ್ಯೂಷನ್ ಮಾತು ನೀವು ಕೇಳಿದ್ರೆ ಅಫ್ಕೋರ್ಸ್ ನೀವು ತುಂಬ ಚೆನ್ನಾಗಿ ಸನ್ ಥರ ಶೈನ್ ಆಗ್ತೀರ. ಓಕೆ, ಇಲ್ಲ ನಿಮ್ಗೇನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಗ್ರೇಟ್ ಸ್ಪಿರಿಟ್ಸು ಅವ್ರು ನಿಮ್ಮನ್ನ ಭಯ ಪಡ್ಸೋಕ್ಕೆ ಬಂದಿಲ್ಲ. ನಂಬರ್ 1 ಪಾಯಿಂಟ್ ಹೇಳ್ತೀನಿ, ಅವ್ರು ಬಂದಿರೋದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಓಕೆ, ಇಲ್ಲೂ ಕೂಡ ಐ ಟೆಲ್ ಯು, ಲೈಕ್ ಪುನಃ ಹೇಳ್ತೀನಿ, ಒಬ್ಬರು ಲೇಡಿ ಇದ್ದಾರೆ ಆ್ಯಸ್ ಎ ಗ್ರೇಟ್ ಸ್ಪಿರಿಟ್. ಅದು ದೇವತೆ ಆಗಿರ್ಬೋದು, ಗಾಡೆಸ್ ಆಗಿರ್ಬೋದು, ಅಥವಾ ನಿಮ್ಮ ಪಾಸ್ಟ್ ಆನ್ ಲವ್ಡ್ ಒನ್ಸ್. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ನಿಮ್ಮ ಅಜ್ಜಿ ಅಥವಾ ಮುತ್ತಜ್ಜಿ ಅಥವಾ ನಿಮ್ಮ ಮಮ್ಮಿ ಆ ಥರ ಆಗಿರ್ಬೋದು. ದೇ ಹ್ಯಾವ್ ಕಮ್ ಟು ಪ್ರೊಟೆಕ್ಟ್ ಯು, ದೇ ಹ್ಯಾವ್ ಕಮ್ ಟು ಹೆಲ್ಪ್ ಯು. ನಿಮ್ಮ ಇಂಟ್ಯೂಷನ್ ಜೊತೆ ನೀವು ತುಂಬ ಜಾಯ್ನ್ ಆಗಬೇಕು. ಅವಾಗವಾಗ ಸ್ವಲ್ಪ ನಿಮ್ಮ ಪಾಸ್ಟ್ ಆನ್ ಲವ್ಡ್ ಒನ್ಸ್ಗಾಗಲಿ ಅಥವಾ ಈ ಗ್ರೇಟ್ ಸ್ಪಿರಿಟ್, ಈ ಪದನ ಬೇಕಿದ್ರೆ ನೀವು ಬರ್ಕೊಳ್ಳಿ, ಗ್ರೇಟ್ ಸ್ಪಿರಿಟ್ಸ್, ಅವ್ರಿಗೆ ಸರೆಂಡರ್ ಮಾಡಬೇಕು. ಓಕೆ, ಐ ಕ್ಲಿಯರ್ಲಿ ಸಿ ದಟ್ ನಿಮ್ಮ ಲೈಫ್ ಬ್ಯಾಲೆನ್ಸ್ನಲ್ಲಿದೆ. ಓಕೆ, ಆ್ಯಂಡ್ ಎಸ್ ಆರ್ ನೋ ಬಂದರೆ ನಾನು ಹೇಳಿದ್ನಲ್ಲ, ನಿಮ್ಗೆ ಅವೇರ್ ಕೂಡ ಇದೆ, ಬಟ್ ಕೆಲವು ಸತಿ ನೀವು ನೆಗ್ಲೆಕ್ಟ್ ಕೂಡ ಮಾಡ್ತೀರಾ. ಅಂದರೆ
ಕೋಇನ್ಸಿಡೆನ್ಸ್ ಅಂತ ಅನ್ಕೊಂಬಿಟ್ಟು ಸುಮ್ಮನೆ ಅದನ್ನು ಸೈಡ್ಗೆ ಲೈಕ್ ಆಮೇಲೆ ಆ ಥರ ಮಾಡಿಬಿಡ್ತೀರ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗನ ನಿಮ್ಗೆ ಹಂಗೆ ಅನಿಸ್ದಾಗ ಸ್ವಲ್ಪ ಬ್ರೇಕ್ ತೊಗೊಂಡು ಸ್ವಲ್ಪ ಸರೆಂಡರ್ ಆಗಿ ನಿಮ್ಗೆ ಉತ್ತರ ಸಿಗುತ್ತೆ. ಅದು ಬಿಟ್ಟರೆ ನಿಮ್ಮ ಜೊತೆ ಅವ್ರು ಇದ್ದಾರೆ, ಹೌದು ಖಂಡಿತ ಇದ್ದಾರೆ, 100% ಇದ್ದಾರೆ. ಯಾಕಂದರೆ 3 ಕಾರ್ಡ್ ಎಸ್ ಹೇಳುತ್ತೆ, 100% ಇದ್ದಾರೆ. ಇದ್ದಾರೆ ಮೈ ಫ್ರೆಂಡ್ಸ್, ಇದ್ದಾರೆ. ಆ್ಯಂಡ್ ಅವ್ರು ನಿಮ್ಮ ಲೈಫ್ನಲ್ಲಿ ಟಾಪ್ ಆಫ್ ದ ಡೆಕ್ ನೋಡಿದ್ರೆ ನಿಮಗೆ 9 ಆಫ್ ಪೆಂಟಿಕಲ್ಸ್. ನಾನು ಹೇಳಿಲ್ವ ಅವಾಗಿಂದ ಒಬ್ಬರು ಫೀಮೇಲ್ ಗ್ರೇಟ್ ಸ್ಪಿರಿಟ್ ಇರೋದು ಅಂತ, ಇದು ಅದೇ ತೋರಿಸುತ್ತೆ. ಡಿವೈನ್ ಫೆಮಿನಿನ್ ಕಾರ್ಡೇ ಇದು. ಓಕೆ, ವೆರಿ ನೈಸ್, ತುಂಬ ಒಳ್ಳೆಯದಿದೆ ನಿಮಗೆ, ಒಳ್ಳೆಯದಾಗಲಿ. ಇಷ್ಟೇ ನನ್ನ ರೀಡಿಂಗ್ ಇವತ್ತು. ಸೊ ಇದರೇ ನಿಮಗೆ ದಯವಿಟ್ಟು ಇಂಟ್ಯೂಷನ್ನೇ ನಿಮಗೆ ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಿ. ನಿಮ್ಗೆ ಅವ್ರು ಯಾರು ಏನು ಅಂತೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಗ್ರೌಂಡಿಂಗ್ ತನ್ನಿ. ಓಕೆ, ಬಿಕಾಸ್ ನೀವು ಒಂದೊಂದ್ಸತಿ ಓವರ್ ಕಾನ್ಫಿಡೆಂಟ್ ಆಗೋಗ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಗ್ರೌಂಡಿಂಗ್, ಹೇಗೆ ಗ್ರೌಂಡಿಂಗ್, ಏನು ಗ್ರೌಂಡಿಂಗ್ ಅಂದರೆ ಬರೀ ಕಾಲಲ್ಲಿ ಭೂಮಿ ಮೇಲೆ ನಡೀರಿ, ಭೂಮಿ ತಾಯಿ ಜೊತೆ ಕಾಂಟ್ಯಾಕ್ಟ್ನಲ್ಲಿರಿ, ಡೈರೆಕ್ಟ್ ಚಪ್ಪಲಿ ಹಾಕ್ಕೊಂಡಿರ ಬರೀ ಕಾಲಲ್ಲಿ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗೋಕ್ಕೆ ವಾಟರ್ ಜೊತೆ ಕನೆಕ್ಟ್ ಆಗಿ, ನೀರಲ್ಲಿ ಆಟಾಡೋದು, ರಿವರ್ ನಿಮ್ಮ ಮನೆ ಹತ್ರ ಎಲ್ಲಾದರೂ ಕೆರೆ ಇದೆ ಅಥವಾ ಸ್ವಲ್ಪ ದೂರ ನಡ್ಕೊಂಡೋದ್ರೆ ಜೋಗ್ ಫಾಲ್ಸ್ ಇದೆ ಅಂತೇನಾದರೂ ಇದೆ, ದಯವಿಟ್ಟು ಹೋಗಿ, ಪ್ಲೀಸ್ ಹೋಗಿ. ಬಿಕಾಸ್ ನಿಮಗೆ ವಾಟರ್ ಆ್ಯಂಡ್ ಭೂಮಿದು ಸ್ಪರ್ಶ ತುಂಬ ಇಂಪಾರ್ಟೆಂಟು. ಜೋಗ್ ಫಾಲ್ಸಿಂದ ಬಿದೋಗಿ ಅಂತಲ್ಲ, ಓಕೆ. ಜೋಗ್ ಫಾಲ್ಸ್ನ ದೂರದಿಂದಲೇ ನೋಡೋಕ್ಕಾಗೋದು. ನಾನು ನೋಡಿದ್ದೀನಿ ಜೋಗ್ ಫಾಲ್ಸು, ತುಂಬ ಚೆನ್ನಾಗಿದೆ ನಮ್ಮ ಶಿವಮೊಗ್ಗ. ಸೊ ನೀವು ನೋಡಿ, ಕನೆಕ್ಟ್ ಆಗಿ, ಚಳಿ, ಆ ನೀರಿನ ಸೌಂಡು ಫ್ಲೋ ಆಗೋದು, ಅದ್ರ ಮೂಲಕ ನೀವು ನೀರು ಜೊತೆ ಕನೆಕ್ಟ್ ಆಗಿ. ಓಕೆ, ಆ್ಯಕ್ಚುಲಿ ನನಗೆ ನಗು ಬಂತು. ಐ ಆಮ್ ಸಾರಿ, ಜೋಗ್ ಫಾಲ್ಸ್ಗೆ ಹೋಗಿ ಬಿದ್ದೋಬೇಡಿ. ಐ ಆಮ್ ಸೋ ಸಾರಿ, ಪ್ಲೀಸ್, ಐ ಆಮ್ ಸಾರಿ. ಶೋ ನನ್ನ ಚಾನಲಿಂಗ್ ಕೂಡ ಒಂದೊಂದ್ಸತಿ ನನಗೆ ನಗು ಬರುತ್ತೆ. ಐ ಆಮ್ ಸಾರಿ, ಪ್ಲೀಸ್, ಐ ಆಮ್ ಸಾರಿ. ಓಕೆ, ಸರಿ. ಆನ್ ಎ ಸೀರಿಯಸ್ ನೋಟ್, ನೀವು ಕನೆಕ್ಟ್ ಆಗಿದ್ದೀರಾ, ಕೆಲವು ಸತಿ ಅವಾಯ್ಡ್ ಮಾಡ್ತೀರಾ, ದಯವಿಟ್ಟು ಅವೇರ್ ಆಗಿರಿ. ಸ್ವಲ್ಪ ಬರೀ ಕಾಲಲ್ಲಿ ಆಟ ಆಡಿ, ಭೂಮಿ ಸ್ಪರ್ಶ ಮಾಡಿ, ಬರೀ ಕಾಲಿಗೆ ಕಲ್ಲು ಚುಚ್ಚಲಿ ಪರವಾಗಿಲ್ಲ, ಅವೇರ್ ಆಗುತ್ತೆ ಸೆನ್ಸಸ್ಸು. ಸೊ ನೀರು ಜೊತೆ ಕನೆಕ್ಟ್ ಆಗಿ, ಆಮೇಲೆ ಸ್ಮೋಕ್ ಇದ್ದರೆ ಅದನ್ನು ಸ್ವಲ್ಪ, ಇವಾಗ ಅದೇ ಜೋಗ್ ಫಾಲ್ಸ್ ಬೀಳಬೇಕಾದಾಗ ಆ ನೀರ್ದು ಹೊಗೆ ಥರ ಬರುತ್ತಲ್ವ, ಫಾಗ್ ಥರ ಬರುತ್ತಲ್ವ, ಅದನ್ನು ಕೂಡ ನೀವು ನೋಡಬೇಕು ಅಂತ ಬಂತು. ಇದೇ ಸ್ಟಾರ್ಟಿಂಗಲ್ಲಿ ಬಂದಿದ್ದು, ಹೊಗೆ ತೋರಿಸ್ತಾ ಇದ್ದಾರೆ ಅಂತ. ಓಕೆ, ಸೊ ನಿಮ್ಮ ಉತ್ತರ ಇದ್ದಾರೆ, ಬಟ್ ನೀವು ಸ್ವಲ್ಪ ಕನೆಕ್ಟ್ ಆಗಬೇಕು ಅಷ್ಟೇ. ನಾನು ಹೇಳಿದ್ದು ಮಾಡಿ ಕನೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಇಲ್ಲಿ ಮುಗಿಸ್ತೀನಿ. ಇದಕ್ಕೂ ಮೀರಿ ನನಗೆ ಯಾವುದು ಚಾನಲ್ ಆಗ್ತಾಯಿಲ್ಲ ಮೆಸೇಜಸ್ಸು. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರ್ಯವಂಶಿ ಪೂಜಾ ದಿಸ್ ಸೈಡ್. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ, ಒಳ್ಳೆಯದಾಗುತ್ತೆ ನಿಮಗೆಲ್ಲರಿಗೂ, ಚೆನ್ನಾಗಿರಿ. ಆ್ಯಂಡ್ ಬಾಯ್. ಆರ್ಯವಂಶಿ ಪೂಜಾ ದಿಸ್ ಸೈಡ್. ಬಾಯ್. ಥ್ಯಾಂಕ್ ಯು.